ಹರಿ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಅಪರೂಪಕ್ಕೆ ಲಾಜಿಕ್ ಆಗಿ ಸತ್ಯ ಮಾತಾಡ್ತಿದ್ದಾನೆ. ಮಗನೇ, ನಾನು ಯಾವಾಗಲೂ ಕರೆಕ್ಟಾಗಿ ಮಾಡ್ತೀನಿ, ನೀನೇ ಡಿಸ್ಕನೆಕ್ಟ್ ಆಗಿ ಏನೇನೋ ಯೋಚನೆ ಮಾಡ್ತಿರ್ತೀಯ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ, ಇವನೇ ಕಾಪಾಡೆಯ. ಅದಕ್ಕೆ ನೀವೇನು ಅನ್ಕೋಬೇಡಿ. ಯೋ ಸುಮ್ ಮಲ್ಕಳಯ್ಯ, ನಿಂದೊಂದು. ಏ ಮೈ, ಏನು ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಪ್ಪ ಕಣೋ, ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿಲ್ವಾ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಇದನ್ನ ನೀನ್ ಹೇಳ್ತಿದ್ಯಾ? ಸತ್ಯ ಹರಿಶ್ಚಂದ್ರ ಕಣೋ. ಸತ್ಯನಾಶ. ಅಲ್ಲ, ಅವ್ರಿಗೆ ಊಟ? ಅವ್ರಿಗೆ ನಾನು ಊಟ ಹಾಕೊಡ್ತೀನಿ, ನೀವು ಊಟ ಮಾಡಿ. ಅಪ್ಪ ಅಪ್ಪ ಎದೊಳಿ ಎದೊಳಿ. ತಗೊಳ್ಳಿ, ಊಟ ಮಾಡಿ ಮಾಡಿಪ್ಪ. ಹೇಗಿದೆ ಅದ್ಕ ನಮ್ಮ ಅಣ್ಣನ ಕೈ ರುಚಿ? ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಕೇಳಿ, ಸಂಕೋಚ ಪಟ್ಕೋಬೇಡಿ. ನಮ್ಮನೇಲಿ ಯಾರು ಏನು ಅನ್ಕೊಳಲ್ಲ. ಸಾಂಬಾರ್ ಹಾಕ್ಲಾ? ಹರಿ, ಬಾರ. ಎಲ್ಲಿಗೆ? ನಿನ್ ರೂಮ್ ನೋಡುವಂತೆ ಬಾ. ಯಾಕೆ? ಫಸ್ಟ್ ನೋಡು, ಬಾರೋ. ನಿನ್ಗೊಂದು ಸರ್ಪ್ರೈಸ್ ಇದೆ, ಬಾರೋ. ಬಾರೋ ಬಾರೋ. ಅಲ್ಲಣ್ಣ, ಬಾ 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 ಬಾ. ನೋಡ್ಕಂಟಿ, ಮುಖದಲ್ಲಿ ರಾಜನ್ ಕಳೆ ಹೇಗ್ ಕುಣಿತಾ ಇದೆ ನೋಡು. ಹರಿ, ಯುದ್ಧಕ್ಕೆ ಸಿದ್ಧ ಆಗು. ಬಿಟ್ಟ ಅಂದ್ರೆ ಅಣ್ಣ, ಇದೆಲ್ಲ ಯಾರ ಐಡಿಯಾ ಏನೋ ನಮ್ದೆ, ಆದ್ರೆ ಇದನ್ನೆಲ್ಲ ಅರೇಂಜ್ ಮಾಡಿದ್ದು ಇವನು ಮತ್ತೆ ಇವನ್ ಫ್ರೆಂಡ್ಸ್. ಯಾಕೋ ಹರಿ, ಮುಖ ಈ ತರ ಮಾಡ್ಕೊಂಡಿದ್ಯಾ? ಚೆನ್ನಾಗಿಲ್ವಾ? ಯಾರು? ಮಯೂರನ? ಅವನಿನ್ನೂ ಚಿಕ್ಕವನಲ್ವಾ? ಆಮೇಲೆ ತರ್ಲೆ ಬೇರೆ ನೋಡು. ಅಣ್ಣ, ತರ್ಲೆ ಆದ್ರೂ ಇಂಥ ವಿಷಯದಲ್ಲಿ ಶಾರ್ಪ್ ಇದನ್ ಬಿಡೋಣ. ಏಯ್ ಸುಮ್ಮನೆ ಅಣ್ಣ, ಇದೆಲ್ಲ ಏನು ಬಿಡ, ತೆಗ್ಬಿಡೋಣ. ಯಾಕೋ? ನಾನ್ ಏರ್ಪಾಟ್ ಮಾಡಿದಿರಲ್ಲ ಅಣ್ಣ, ಅದಕ್ಕೆ. ಹೇಯ್, ಅದ ಹಾಗಲ್ವೋ? ಮತ್ತಿನ್ ಹೇಗಪ್ಪ? ಅಣ್ಣ, ಇದಕ್ಕೆಲ್ಲ ಇವಾಗ ಸರಿಯಾಗಿ ಟೈಮ್ ಅಲ್ಲ ಅಣ್ಣ. ಈಗ 9:30 ಆಯ್ತು, ಇನ್ ಯಾವ ಟೈಮ್ ಬೇಕಪ್ಪ ನಿಂಗೆ? ಅಯ್ಯೋ ದಡ್ಡ, ಅದಲ್ವೋ ನಾನು ಹೇಳಿದ್ದು. ಮತ್ತಿನ್ ಹೇಗಪ್ಪ? ಸಂಕಟದಲ್ಲಿರೋರ ಹತ್ರ ಸಂಸಾರಕ್ಕೆ ಬಾ ಅಂದ್ರೆ ಚೆನ್ನಾಗಿರುತ್ತಣ್ಣ.
ಆದ್ರೆ ಸದ್ಯಕ್ಕೆ ನಾವಿಬ್ರು ಈ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಕಣೋ, ಅರ್ಥ ಮಾಡ್ಕೋ. ಮತ್ತೆ ಯಾವ ಮೈಂಡ್ ಸೆಟ್ ಅಲ್ಲಿ ಇದೆಯೋ? ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬಂದಿದ್ಯಾ, ಇದಲ್ದೆ ಇನ್ ಯಾವ್ದು ಮಾಡ್ತೀಯಾ? ಯಾಕೋ ಹರಿ ಟೆನ್ಷನ್? ಹೋಗೋಣ, ಟೆನ್ಷನ್ ಇರಬೇಕು. ನೀನ್ ದೊಡ್ಡವನ್ ತಾನೆ, ಸ್ವಲ್ಪ ಸಜೆಷನ್ ಕೊಡು. ತಾಯಿ ಮೇಲೆ ಬಿಡ್ತೀನಿ ನೋಡು. ಅಣ್ಣ, ಅವ್ರಪ್ಪ ಅಲ್ಲಿ ನೀ ನನ್ನ ಮಗಳೇ ಇಲ್ಲ ಅಂತ ಹೇಳೋಗಿದ್ದಾರೆ. ಅಲ್ಲಿ ದೊಡ್ಡ ಕಥೆನೇ ನಡೆದೋಗಿದೆ ಅಣ್ಣ. ಮನೆಗೆ ಬಂದಾಗಿದೆ ಅವ್ರ ಮುಖ ಹೇಗಿದೆ ಅಂತ ನೀವೇ ನೋಡಿದ್ದೀರಾ. ಮನೆಯಿಂದ ಫಸ್ಟ್ ಟೈಮ್ ಆಚೆ ಬಂದಿರೋ ಹುಡುಗಿಗೆ ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಏನ್ ಅನ್ಸ್ಬಿಡ ಹೇಳು? ನಾವ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ ಅಲ್ಲ ಅಣ್ಣ. ಹರಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ಅಪರೂಪಕ್ಕೆ ಲಾಜಿಕ್ ಆಗಿ ಸತ್ಯ ಮಾತಾಡ್ತಿದ್ದಾನೆ. ಮಗನೇ, ನಾನು ಯಾವಾಗಲೂ ಕರೆಕ್ಟಾಗಿ ಮಾಡ್ತೀನಿ, ನೀನೇ ಡಿಸ್ಕನೆಕ್ಟ್ ಆಗಿ ಏನೇನೋ ಯೋಚನೆ ಮಾಡ್ತಿರ್ತೀಯ. ಇರ್ಲಿ ಬಿಡು, ನೀವು ನಾನು ಒಳ್ಳೇದಕ್ಕೆ ಮಾಡಿದ್ದೀರಾ, ಆದರೆ ನನ್ನ ಟೈಮ್ ಸರಿ ಇಲ್ಲ ಅಣ್ಣ. ಇದನ್ನೆಲ್ಲ ತೆಗೆದ್ಬಿಡೋಣ. ಅಲ್ಲ ಕಣೋ, ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀವಿ, ತೆಗೆದ್ಬಿಡ್ಬೇಕೇನೋ? ಅಣ್ಣ, ಇನ್ನೊಂದಿನ ಟೈಮ್ ಬರುತ್ತಲ್ಲ, ಆಗ ಇದಕ್ಕಿಂತ ಚೆನ್ನಾಗಿ ಮಾಡಿದ್ರೆ ಆಯ್ತು, ಬಿಡೋಣ. ಹಾ, ಸರಿ ಕಣಪ್ಪ. ಬಂದ್ರಾ? ಬನ್ನಿ ಬನ್ನಿ, ರೆಡಿ ಆಗಿದೆ. ಅಯ್ಯಯ್ಯೋ, ಇದೊಂದು ನಮ್ ಕಣ್ಣು ಕಾಣಿಸ್ಲೇ ಇಲ್ವೇ? ಇದ ಏನೂ ಇಲ್ಲ, ಇತ್ಲಲ್ಲಿ ಬೆಳೆದಿರತ್ತಲ್ಲ, ಸುಮ್ಮನೆ ತಂದು ಇಟ್ಟಿರ್ತಾರೆ ಅಷ್ಟೇ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಬಿಸಾಕ್ಬಿಡ್ತೀನಿ. ಏನ್ ನೋಡ್ತಾ ಇದ್ದೀರಾ? ಹಳೆ ರೂಮ್ ಅಂತನಾ? ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮನೆ ತುಂಬಾ ಹಳೇದು ಅಂತ, ಅದಕ್ಕೆ ರೂಮು ಹಳೇದಾಗೆ ಇದೆ. ಇದು ನಮ್ ತಾತ ಮುತ್ತಾತನ ಕಾಲದ ಮನೆ. ಅವಾಗಿಂದ ನಾವು ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೀವಿ ಅಷ್ಟೇ. ನೋಡಿ, ಹಳೆ ಬಾಗ್ಲು, ಹಳೆ ಕಿಟಕಿ, ಹಳೆ ಟೇಬಲ್ಲು, ಹಳೆ ಮಂಚ, ಅಂದ್ರೆ ಈ ತರದ್ ಇನ್ನೂ ತುಂಬಾ ಇದೆ. ಇದೆಲ್ಲ ನಾಳೆ ನೋಡೋದಕ್ಕೆ ಸಿಗುತ್ತೆ. ಇದು ಹಳೆ ಮನೆ ಹೌದು, ಆದ್ರೆ ತುಂಬಾ ಗಟ್ಟಿಮುಟ್ಟಾದ ಮನೆ. ನೀವೇನ್ ಭಯ ಪಡ್ಬಿಡಿ, ಮೇಲಿಂದ ಏನು ಬೀಳಲ್ಲ. ಇವಾಗಿನ ಮನೆ ಎಲ್ಲ ಇಷ್ಟು ಸ್ಟ್ರಾಂಗ್ ಇರುತ್ತೆ ಹೇಳಿ? ಇನ್ನು 100 ವರ್ಷ ಹೋದ್ರು ಈ ಮನೆ ಏನೂ ಆಗಲ್ಲ. ಹಾ, ಅಷ್ಟು ಗಟ್ಟಿ ಇದೆ. ಸರಿ, ನೀವು ಹೋಗಿ ಮಲ್ಕೊಡಿ. ಹೊರಗೋಗಿ ಮಲ್ಬೇಕಾ? ನಾನು ಹೋಗ್ಬೇಕಾ? ಬೇಡ ಬೇಡ ಬೇಡ, ನಾನೇ ಹೋಗ್ತೀನಿ. ನಿಮ್ಗೆ ನೀರಲ್ಲಿ ಕುಡಿಯೋದಕ್ಕೆ ಇಟ್ಟಿದ್ದೀನಿ. ಹಾ, ಥ್ಯಾಂಕ್ಸ್. ಹೋಗ್ಲಾಗಿದೆ. ಹೋಗಿ.
ಒಂದ್ ನಿಮಿಷ ಇರಿ. ಭಯ ಆಗ್ತಿದ್ಯಾ ನಿಮ್ಗೆ? ನಾನು ಇಲ್ಲೇ ಚಾಪಿಸ್ಕೊಂಡು ಮಲ್ಕೊಂಡ್ಬಿಡ್ಲಾ? ನಾಳೆ ನನ್ನ ಹಾಸ್ಟೆಲ್ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಅಮ್ಮನ್ ಸೆಂಟಿಮೆಂಟ್ ಎಲ್ಲಾದ್ರೂ ಒಂದ್ ಸ್ವಲ್ಪ ದಿನ ಇರಬಾರ್ದಾ? ಹಾ, ಏನಿಲ್ಲ, ಕರ್ಕೊಂಡು ಹೋಗ್ತೀನಿ. ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ, ಆದ್ರೆ ನಾನಿಲ್ಲಿ ಇರೋದು. ಏನ್ ಕಷ್ಟನೂ ಇಲ್ಲ, ನಮ್ಗೆ ಯಾವ ಕಷ್ಟನೂ ಇಲ್ಲ. ನೀವೆಷ್ಟು ದಿನ ಬೇಕಾದ್ರೂ ಆರಾಮಾಗಿ ಇಲ್ಲಿ ಇರ್ಬೋದು. ಅಯ್ಯೋ ಹಾಗಲ್ಲ, ನನಗೆ ಕಷ್ಟ ಆಗ್ತಿದೆ. ಹೌದಾ? ಇದೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಸರಿ, ನಿಮ್ಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ನಾಳೆ ಬೆಳಗ್ಗೆನೆ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಥ್ಯಾಂಕ್ಸ್. ಹಾ, ಮತ್ತೆ ಇನ್ನೊಂದು, ಗಾಡಿದು ಪೆಟ್ರೋಲು ಡೀಸೆಲು ಅದೆಲ್ಲ ಎಷ್ಟು ಖರ್ಚಾಗಿದೆಯೋ ನಾಳೆನೇ ನಿಮ್ಗೆ ಕೊಟ್ಬಿಡ್ತೀನಿ. ಏನ್ ಮೇಡಮ್ ನೀವು ಇನ್ನೂ ನನ್ನನ್ನು ಡ್ರೈವರ್ ಥರನೇ ನೋಡ್ತಿದ್ದೀರಲ್ಲ? ಅಯ್ಯಯ್ಯೋ ಹಾಗಲ್ಲ, ಈಗಾಗಲೇ ನೀವು ನಂಗೆ ಸಹಾಯ ಮಾಡಕ್ಕೆ ಬಂದು ತುಂಬ ತೊಂದರೆ ಆಗಿದೆ. ನಾನು ನಿಮ್ಗೆ ಕೊಡೋ ಹಣದಿಂದ ನಿಮ್ಗೇನೋ ಒಂಚೂರು ಸಹಾಯ ಆಗ್ಬೋದು ಅಂತ ಅಷ್ಟೇ. ಸರಿ ಆಯಿತು. ಇವಾಗ ನೀವು ಆರಾಮಾಗಿ ನಿದ್ದೆ ಮಾಡಿ, ಅದೆಲ್ಲ ನೀವು ಹಾಸ್ಟೆಲ್ಗೆ ಹೋದ್ಮೇಲೆ ಯೋಚನೆ ಮಾಡಿದ್ರೆ ಆಯಿತು. ಹಾಗೆ ನಮ್ಮಿಬ್ರದ್ದು ಫೇಕ್ ಮ್ಯಾರೇಜ್ ಅಂತ ನಿಮ್ಮ ಮನೆಯವ್ರ ಹತ್ರ ಎಲ್ಲ ಹೇಳ್ಬಿಡಿ. ಪಾಪ ಅವರೆಲ್ಲ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಅವ್ರ ಮನ್ಸು ನೋಯಿಸೋಕೆ ನನ್ನ ಮನ್ಸು ಒಪ್ತಿಲ್ಲ. ನೀವೇ ಹೇಳಿದ್ರೆ ಸರಿ ಇರುತ್ತೆ. ನಮ್ಮ ಬಗ್ಗೆ ಅವ್ರು ಏನೇನೋ ಅನ್ಕೊಂಡಿದ್ದಾರೆ. ಯಾವಾಗಲೂ ನಿಜ ಗೊತ್ತಾಗೋದ್ಕಿಂತ ಈಗಲೇ ಗೊತ್ತಾದ್ರೆ ಒಳ್ಳೆ. ನಾನು ಹೇಳಿದ್ ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಇವಾಗ ಆಚೆ ಹೋದ ತಕ್ಷಣ ಮೊದಲು ಮಾಡೋ ಕೆಲಸನೇ ಅದು. ಗುಡ್ ನೈಟ್. ಎಲ್ಲೆಲ್ಲಪ್ಪ ಮಲಗಿದಾರೆ? ನನಗೊಂದು ಸಣ್ಣ ಜಾಗ ಸಿಕ್ಕಿದ್ರೆ ಸಾಕು.